ಕಾಕ್ರೋಚ್ ಅವರಿಗೆ ನಾವು ಕೊಟ್ಟಂತ ಅಸುರ ಟಾಸ್ಕ್. ಅಸುರ ಅನ್ನೋದಕ್ಕಿಂತ ಒಬ್ಬ ಜೋಕರ್ ತರ ಇದ್ರು. ಕಾಲ್ ಒಂದ್ ಬಿದ್ದಿಲ್ಲ ನಾನು ಅಷ್ಟೇ, ಇನ್ ಹೆಂಗ್ ಬದುಕ್ಬೇಕಣ್ಣ ನಾನು, ಆಗಲ್ಲ ಇವ್ರ ಹತ್ರ. ಈಗಲೇ ಕಳಿಸ್ಕೊಡ್ತೀನಿ, ಬಾಗಿಲು ಓಪನ್ ಮಾಡಿ. ಬಿಗ್ ಬಾಸ್ ಮನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ಅಂದರೆ ಈ ಸೀಸನ್ 2ನೇ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಸಿಕ್ಕಾಪಟ್ಟೆ ಗರಂ ಆದರು. ಅದು ಕೂಡ ಯಾಕೆ ಅಂತ ಹೇಳಿ ಗೊತ್ತು, ಯಾರ ಮೇಲಂತನೂ ಕೂಡ ನೀವು ಗೆಸ್ಸನ್ನು ಮಾಡಿರ್ತೀರಾ. ಅದರಂತೆ ಹೋದ ವಾರ ಕೊಟ್ಟಂತಹ ಒಂದು ಟಾಸ್ಕನ್ನು ಸಂಪೂರ್ಣವಾಗಿ ಹಳ್ಳ ಹಿಡಿಸಿದ್ದು ಕಾಕ್ರೋಚ್ ಸುದಿ. ತನಗೆ ಕೊಟ್ಟಂತಹ ಅಧಿಕಾರವನ್ನು ಒಳ್ಳೆ ಜೋಕರ್ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಂತಹ ಕಾಕ್ರೋಚ್ ಹೊರಗಡೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದೇ ಬೇರೆ, ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಳೋದೇ ಬೇರೆ. ಸಿನಿಮಾದಲ್ಲಿ ವಿಲನ್ ರೀತಿ ಒಳ್ಳೆ ರಾಕ್ಷಸನ ರೀತಿ ಕಾಣಿಸ್ಕೊಳ್ಳುವಂತಹ ಕಾಕ್ರೋಚ್ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಜೋಕರ್ ಆಗಿ, ಒಬ್ಬ ವೇಸ್ಟ್ ಬಾಡಿಯಾಗಿ ಕಾಣಿಸ್ಕೊತಾ ಇದ್ದಾರೆ. ಇವರ ನಡುವೆ ಹೋಗಿ ಬೆಂಕಿಯನ್ನು ಇಡೋದು, ಪಿಟಿಂಗ್ ಅನ್ನ ಇಡೋದು, ಎಲ್ಲರ ಹತ್ರನೂ ಒಳ್ಳೆಯ ಥರ ಆಕ್ಟಿಂಗ್ ಮಾಡೋದು, ಸುಳ್ಳುಗಳನ್ನು ಹೇಳೋದು, ತೀರಾ ವೇಸ್ಟ್ ಅಂತಾನೆ ಹೇಳ್ಬೋದು. ಇವನು ಹೊರಗಡೆ ಇದ್ದಿದ್ದು ಯಾವ ರೀತಿ, ಒಳಗಡೆ ಬಂದ್ಮೇಲೆ ಆಗಿರೋದು ಯಾವ ರೀತಿ ಅಂತ ಹೇಳಿ ನಿಜಕ್ಕೂ ನಮಗೆ ಅವರನ್ನ ನೋಡಿದ್ರೇ ಅಸಹ್ಯ ಅನ್ನಿಸ್ತಿದೆ. ಬಿಗ್ ಬಾಸ್ ಮನೆಗೆ ಇವರು ಹೇಳಿ ಮಾಡಿಸಿದಂಥ ಕ್ಯಾಂಡಿಡೇಟ್ ಅಲ್ವೇ ಅಲ್ಲ. ನಾನು ಇವರು ಎಂಟ್ರಿ ಕೊಟ್ಟಾಗ ಈ ಬಾರಿ ಇವನೇ ಗೆಲ್ತಾನೆ ಅಂತಲೂ ಕೂಡ ಗೆಸ್ಸನ್ನು ಮಾಡಿದ್ರೆ, ಬಟ್ ಅದು ಸಂಪೂರ್ಣವಾಗಿ ವೇಸ್ಟ್ ಅನ್ಬೋದು. ಇವರಿಗೆ ಅಸುರ ಅಧಿಪತಿ ಅಂತ ಹೇಳಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾನೆ, ಅದನ್ನ ಸಂಪೂರ್ಣವಾಗಿ ಹಳ್ಳ ಹಿಡಿಸ್ತಾರೆ. ಮನೆ ಮಂದಿ ಇವನಿಗೆ ಯಾರು ಕೂಡ ಕೇರೆ ಮಾಡೋದಿಲ್ಲ. ಆ ರೀತಿ ಕೆಟ್ಟ ಪ್ರದರ್ಶನ ಕೊಟ್ಟು ಫ್ಲಾಪ್ ಆಗಿದ್ದಾರೆ ಕಾಕ್ರೋಚ್ ಸುದಿ ಅವರು. ಇದಕ್ಕೆ ಗರಂ ಆಗಿರುವಂತಹ ಸುದೀಪ್ ಅವರು ಮನೆ ಮಂದಿಗೆ ಕೇಳ್ತಾರೆ, ಈ ವಾರದ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ಕಾಕ್ರೋಚ್ ಸುದಿ ಅವ್ರದ್ದು, ಅಸುರ ಅಧಿಪತಿಯಾಗಿ ಕಾಣಿಸ್ಕೊಂಡ್ರ ಅಂತ ಕೇಳಿದಾಗ ತುಂಬಾ ಜನ ಹೇಳ್ತಾರೆ ಅದು ಕೇವಲ ಮೇಕಪ್ಗೆ ಮಾತ್ರ ಸೀಮಿತ ಆಗಿತ್ತು, ಊಟಕ್ಕೆ ಮಾತ್ರ ಸೀಮಿತ ಆಗಿತ್ತು, ಒಳ್ಳೆ ಜೋಕರ್ ಇದ್ದಂಗಿದ್ರು, ಅವರಿಗೆ ನೋಡಿದ್ರೆ ಹೆದರಿಕೆನೇ ಆಗ್ತಾ ಇರಲಿಲ್ಲ ಅಂತ ಹೇಳಿ ಅವರಿಗೆ ಒಂದು ರೀತಿ ನಾಚಿಕೆ ಆಗೋ ರೀತಿ ಎಲ್ಲರೂ ಕೂಡ ಉತ್ತರಗಳನ್ನ ಕೊಡ್ತಾರೆ. ಆಗ ಕಾಕ್ರೋಚ್ ಸುದೀಪ್ ಅವ್ರಿಗೆ ಹೇಳ್ತಾರೆ, ಅಣ್ಣ ಇವರ ಕಾಲಿಗೆ ಬಿದ್ದು ನಾನು ಕೇಳ್ಕೋಬೇಕಿತ್ತು, ಅದೊಂದೇ ಬಾಕಿ ಇದ್ದಿದ್ದು, ಆ ರೀತಿ ನನ್ನನ್ನು ಆಡಿಸ್ಬಿಟ್ರು ಅವರು, ನನಗೆ ಇದೆಲ್ಲ ಆಟನೇ ಅರ್ಥ ಆಗಲಿಲ್ಲ ಅಂತ ಹೇಳಿದಾಗ ಸುದೀಪ್ ಅವರಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ. ಬಿಗ್ ಬಾಸ್ ಪದೇ ಪದೇ ನಿಮ್ಮದೇ ಒಂದು ಅಧಿಕಾರವನ್ನು ಬಳಸಿ ನೀವು ಯಾವುದೇ ಶಿಕ್ಷೆಗಳನ್ನು ಕೊಡ್ಬೋದು, ಏನಾದರೂ ಒಂದು ಡಿಸಿಷನ್ ಅನ್ನು ತಗೊಳ್ಬೋದು ಅಂದಾಗಲೂ ಕೂಡ ಅವರು ಇವರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡುವಂಥದ್ದು, ಈ ಆಟ ಅರ್ಥ ಆಗಿಲ್ಲ ಅಂಥದ್ದು ಈ ವೇದಿಕೆಗೆ ಸೂಟ್ ಆಗೋದಿಲ್ಲ. ನಾನು ಮನೆಯ ಬಾಗಿಲನ್ನು ಈಗಲೇ ತೆಗಿತಾ ಇದ್ದೀನಿ, ದಯವಿಟ್ಟು ಎದ್ದು ನಡೀತಾ ಇರಬೇಕು, ನಾನು ಗೌರವಪೂರ್ವಕವಾಗಿ ಹೇಳ್ತೀನಿ ಅಂತ ಹೇಳಿ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕಾಕ್ರೋಚ್ ಅವರಿಗೆ ಕೊಟ್ಟರು. ಇದಕ್ಕೆ ಕಣ್ ಬಿಟ್ಕೊಂಡು ಒಳ್ಳೆ ಜೋಕರ್ ರೀತಿ ನೋಡ್ತಿದ್ದಂತಹ ಕಾಕ್ರೋಚ್ ಮತ್ತೆ ತಲೆಯನ್ನ ಕೆಳಗೆ ಬಗ್ಗಿಸ್ತಾನೆ. ಕಾಕ್ರೋಚ್ಗೆ ಕೊಟ್ಟಿರುವಂತಹ ಒಂದು ಅಧಿಕಾರವನ್ನ ಈ ಹಿಂದೆ ಇದ್ದಂತಹ ಕ್ಯಾಂಡಿಡೇಟ್ಗಳಲ್ಲಿ ಸಂಗೀತನ್ಗೋ, ವಿನಯ್ಗೋ, ಮತ್ತಿತರ ಯಾವುದೇ ಆಟಗಾರರಾಗಿರ್ಬೋದು, ರಜತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಇವರೆಲ್ರಿಗೂ ಕೊಟ್ಟಿದ್ರೆ ಅದರ ಆಟನೇ ಬೇರೆ ಮಾಡಿರೋರು, ಮನೆ ಮಂದಿ ನರಕ ನೋಡ್ಬೇಕಿತ್ತು. ಆ ರೀತಿ ಅವರನ್ನ ಗಿರಿಗಿಟ್ಲೆ ಆಡಿಸಿರೋರು. ಬಟ್ ಕಾಕ್ರೋಚ್ಗೆ ಕೊಟ್ಟಿದ್ದಂತಹ ಒಂದು ಅಧಿಕಾರವನ್ನ ಯಾವ ರೀತಿ ಜೋಕರ್ ರೀತಿಯಾಗಿ ಯೂಸ್ ಮಾಡಿಕೊಂಡ್ರು, ಅವರ ಅಧಿಕಾರವನ್ನ ಅವರಿಗೆ ಉಲ್ಟಾ ಮಾಡಿಬಿಟ್ರು ಮನೆ ಮಂದಿ. ಕಾಕ್ರೋಚ್ ಮೇಲೆ ಇಟ್ಟಿರುವಂತಹ ನಂಬಿಕೆಗಳಾಗಿರ್ಬೋದು, ನಾವು ಅವರು ಮಾಡುವಂಥ ಪರ್ಫಾರ್ಮೆನ್ಸೇ ಬೇರೆ ರೀತಿ ಇರ್ತದೆ ಅಂತ ಹೇಳಿ ಅನ್ಕೊಂಡಿದ್ದಾಗಿರ್ಬೋದು, ಸಂಪೂರ್ಣವಾಗಿ ನಾಶವಾಗೋಯ್ತು. ಸುದೀಪ್ ಅವರ ಕಿಚ್ಚಿಗೂ ಹಾಗೂ ಈ ಒಂದು ಕೋಪಕ್ಕೂ ಕಾರಣನೇ ಕಾಕ್ರೋಚ್ ಅನ್ಬೋದು. ಇಡೀ ವಾರ ಎಂಟರ್ಟೈನ್ಮೆಂಟ್ ಇಲ್ಲಂತೆ ಮಾಡಿದ್ದೇ ಕಾಕ್ರೋಚು. ಕೇವಲ ಬಂದ 2 ದಿನದಲ್ಲಿ ರಕ್ಷಿತ ಮಾಡಿದಂತಹ ರಾದ್ದಾಂತವನ್ನ ಕಾಕ್ರೋಚು ಅಸುರ ಅಧಿಪತಿಯಾಗಿ ಮಾಡೋಕ್ಕಾಗದೇ ಇರೋದು ನಾಚಿಕೆಯ ವಿಚಾರ ಅಂತ ಹೇಳಿ ನನಗನ್ಸುತ್ತೆ.